ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ನಾನಿವತ್ತು ವಾಯನಾಡಲ್ಲಿದ್ದೀನಿ. ಸೊ ಎಷ್ಟೊಂದು ದಿನ ಆದಮೇಲೆ ವಿಡಿಯೋ ಮಾಡ್ತಿರೋದು. ಆ್ಯಕ್ಚುಲಿ ಸ್ಟಾರ್ಟಿಂಗಿಂದನೇ ಮಾಡಿದ್ದೀನಿ, ಇಂಟ್ರೋ ಇಲ್ಲಿ ಕೊಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ ಫಸ್ಟಿಂದ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ. ಆ್ಯಕ್ಚುಲಿ ರೈಡ್ ಇರೋದು ಊಟಿಗೆ ಹೋಗ್ತಿರೋದು ನಾವು. ಇವಾಗ ವಾಯನಾಡಲ್ಲಿದ್ದೀವಿ. ಸ್ಟಾರ್ಟಿಂಗಿಂದ ಎಲ್ಲೆಲ್ಲಿ ಹೋದೆ ಏನೇನು ಮಾಡಿದೆ ಅಂತ ನೋಡ್ತೀರಾ, ನೋಡ್ಕೊಂಬನ್ನಿ. ಸೊ ನೋಡ್ತಿರ್ಬೋದು ಲಗೇಜ್ ಎಲ್ಲ ಆಗಿದೆ. ಇವಾಗ ಟೈಮ್ ಬಂದು 11:40 ಆಗಿದೆ. ಸೊ ಇವಾಗ ಬಿಡ್ತಿದ್ದೀವಿ. ಬನ್ನಿ ಎಲ್ಲ ಪಾಯಿಂಟ್ಗೆ ಹೋಗೋಣ. ಬಾಯ್ಸ್ ಎಲ್ಲ ಕಾಯ್ತಿದ್ದಾರೆ ಆಗಲೇ ಬಂದು. ನಾನು ನಂದೇ ಲೇಟ್ ಆಗುತ್ತೆ ಅಂದ್ಕೊಂಡೆ, ಅವ್ರು ನೋಡಿದ್ರೆ ನನಗಿಂತ ಬೇಗ ಬಂದು ಕಾಯ್ತಿದ್ದಾರೆ. ಬನ್ನಿ ಹೋಗೋಣ. ಸೊ ಬಂದಿದ್ದೀನಿ ಇಲ್ಲಿಗೆ, ಬಾಯ್ಸ್ ಎಲ್ಲ ಇದ್ದಾರೆ. ಅಲ್ಲೊಂದು ಗಾಡಿ ರೆಡಿ ಆಗ್ತಿದೆ. ಸೊ ಎಲ್ಲ ರೆಡಿ ಆಗ್ತಿದೆ. ಇನ್ನೊಂದು ಗಾಡಿ ರೆಡಿ ಆದಮೇಲೆ ಒಂದು ಸಲ ಪೂಜೆ ಮಾಡಿಬಿಟ್ಟು, ನಾರ್ಮಲ್ ಗೊತ್ತಲ್ಲ, ಪೂಜೆ ಮಾಡಿಬಿಟ್ಟು ಓಡ್ತಾ ಇರೋದೆ. ಒಂದು ಮಿರರ್ ತೆಗ್ದಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ ಒಂಥರ. ಇನ್ನೇನು ಊಟಿ ಬಾರ್ಡ್ರಿಗೆ ಹೋಗಿದ ತಕ್ಷಣ, ಅಲ್ಲ ತಮಿಳ್ನಾಡು ಬಾರ್ಡ್ರಿಗೆ ಹೋಗಿದ ತಕ್ಷಣ ಹಾಕ್ಬಿಡೋದು. ಸೊ ಪೂಜೆ ಎಲ್ಲ ನಡೀತಿದೆ. ಟೈಮ್ 12:30 ಆಗಿದೆ. 10:00 ಬಿಡೋಣ ಅಂತ ಹೇಳಿದ್ದು, ನೋಡಿದ್ರೆ 12:30 ಆಗಿದೆ. ಪೂಜೆ ಮಾಡಿ ಬಿಡೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ. ಒಟ್ನಲ್ಲಿ ನಮ್ಮ ಹುಡುಗರು ಮಾತ್ರ ಟೈಮ್ ಸೆನ್ಸ್ ಅಂತೂ ಮೇಂಟೈನೇ ಮಾಡಲ್ಲ. ಅದರಲ್ಲಿ ಮೇಯ್ನು ಇವನಲ್ಲ, ನೀನೇ ಲೇಟಾಗಿ. ಸೊ ಟೈಮ್ ಬಂದು 1:30 ಆಗಿದೆ. ಇವಾಗ ರಾಮನಗರ ದಾಟಿ ಹೋಗ್ತಿದ್ದೀವಿ. ನೆಕ್ಸ್ಟು ಮಂಡ್ಯದಲ್ಲಿ ಸ್ಟಾಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇನ್ನು ಎಲ್ಲಿ ಸ್ಟಾಪ್ ಆಗ್ತೀವೋ ಗೊತ್ತಿಲ್ಲ. ಬಟ್ ರೈಡ್ ಮಾತ್ರ ಸಖತ್ ಫನ್ನಾಗಿದೆ ಮತ್ತು ಎಂಜಾಯ್ ಮಾಡ್ಕೊಂಡು ಓಡಿಸ್ತಿದ್ದೀವಲ್ಲ. ಬನ್ನಿ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಆಗ್ತೀವಿ ನೋಡೋಣ. ಸೊ ಟೈಮ್ 2:30 ಆಗಿದೆ. ಇವಾಗ ಮಂಡ್ಯದಿಂದ ಒಂದು 17 ಕಿಲೋಮೀಟ್ರು ದಾಟಿದ್ದೀವಿ. ಅಲ್ಲಿ 12:30 ಬಿಟ್ಟಿದ್ದು, ಇಲ್ಲಿಗೆ 2:30 ಬಂದಿದ್ದೀವಿ. 2:30 ಪರವಾಗಿಲ್ಲ, ಎಲ್ಲೂ ಬ್ರೇಕ್ ತೊಗೊಂಡಿಲ್ಲ, ಇದೆ ಫಸ್ಟ್ ಬ್ರೇಕು. ಸೊ ನೆಕ್ಸ್ಟ್ ಇವಾಗ ನಾನ್ ಸ್ಟಾಪು ಬಂಡೀಪುರವರೆಗೂ ಹೋಗೋದು. ಬನ್ನಿ. ಸೊ ಇವಾಗ 3:45 ಆಗಿದೆ. ನಾನ್ ಸ್ಟಾಪ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಚೆನ್ನಾಗಿತ್ತು ಒಂಥರ. ಅದಕ್ಕೆ ಇಲ್ಲಿ ಪ್ಯಾಲೇಸ್ ಮುಂದೆ ಗಾಡಿಗಳು ಹಾಕ್ಬಿಟ್ಟು ಫೋಟೋಶೂಟ್ ಗೊತ್ತಲ್ವಾ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ಇದೇ ಪ್ಯಾಲೇಸು. ಸೊ ಇಲ್ಲಿಂದ ಹೊರಡೋದು ಇವಾಗ ಅಷ್ಟೇ. ಸೊ ಇವಾಗ ಗುಂಡ್ಲುಪೇಟೆಯಿಂದ ಸ್ವಲ್ಪ ಮುಂದೆ ದಾಟ್ಕೊಂಡ್ಬಂದ್ವಿ. ಫುಲ್ ಚಳಿ ಆಗ್ತಿತ್ತು, ಅದಕ್ಕೆ ಒಂದು 5 ನಿಮಿಷ ಸೈಡಿಗೆ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀವಿ. ಟೈಮ್ ಬಂದ್ಬಿಟ್ಟು 4:45 ಆಗಿದೆ. ಇನ್ನೇನು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ 25 ಇರುತ್ತೆ ಅಷ್ಟೇ. ಈಗ ಬಂಡೀಪುರ ಒಳಗಡೆ ಇದ್ದೀವಿ. ಸುಮಾರು ಒಂದು 7-8 ಕಿಲೋಮೀಟ್ರ್ ಆಯಿತು. ಯಾವ ಪ್ರಾಣಿನೂ ಕಾಣಿಸಿಲ್ಲ, ಎಕ್ಸೆಪ್ಟ್ ಜಿಂಕೆ ಒಂದು ಬಿಟ್ಟರೆ ಇನ್ಯಾವುದೂ ಕಾಣಿಸಿಲ್ಲ. ಹೋಗ್ತಾ ಹಿಂದೆ ಫುಲ್ ಟ್ರಾಫಿಕ್ ಇತ್ತು. ಸೊ ಇವಾಗ ಕ್ಲಿಯರ್ ಆಗಿದೆ. ಬೇಜಾನ್ ಗಾಡಿಗಳು ಬರ್ತಿದೆ ಮಾತ್ರ. ಕ್ಯಾಮ್ರಾದಲ್ಲಿ ಫಾಗ್ ಕಾಣ್ತಿದೆಯಲ್ಲೂ ಗೊತ್ತಿಲ್ಲ. ಇನ್ನು ಹಿಂದೆ ಇರಲಿಲ್ಲ ಫಾಗ್, ಇವಾಗ ಸ್ಟಾರ್ಟ್ ಆಗಿದೆ ಸ್ವಲ್ಪ. ಇನ್ನು ಮುಂದೆ ಹೋಗ್ತಾ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಇದು ವಿಡಿಯೋ ಮಾಡಿಲ್ಲ. ಯಾವ್ದಾದ್ರು ಪ್ರಾಣಿ ಕಾಣಿಸಿದ್ರೆ ಮಾಡೋಣ ಅಂತ. ಮುಂದೆ ನೋಡೋಣ, ಯಾವ್ದಾದ್ರು ಕಾಣಿಸಿದ್ರೆ ಮಾಡ್ತೀನಿ ವಿಡಿಯೋನ. ಸೊ ನೋಡ್ತಿರ್ಬೋದು, ನಾವು ಇವಾಗ ಪೈನ್ ಫಾರೆಸ್ಟ್ ಹತ್ರ ಬಂದಿದ್ದೀವಿ. ಸೊ ಬಂದು ಸುಮಾರು ಹೊತ್ತಾಯಿತು, 1 ಅವರ್ ಮೇಲೆ ಆಯಿತು. ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿ ಇವಾಗ ಹೊಡ್ತಿದ್ದೀವಿ ನೆಕ್ಸ್ಟ್ ಪಾಯಿಂಟ್ಗೆ. ನೆಕ್ಸ್ಟ್ ಹೋಗೋ ದಾರಿ ಎಲ್ಲ ವ್ಯೂ ಪಾಯಿಂಟೇ ಇರೋದು. ಬನ್ನಿ ನೋಡೋಣ. ಸೊ ಇವಾಗ ಪೈಕರ ಬೋಟ್ ಹೌಸ್ಗೆ ಬಂದಿದ್ದೀವಿ.
ನೋಡ್ತಿರ್ಬೋದು ಸಕ್ಕದಾಗಿದೆ. ಎಂಟ್ರಿ ಫೀಸು 10 ರೂಪಾಯಿ. ಆದ್ರೆ ಬೋಟಿಂಗ್ಗೆ ಹೇಳಿದ್ದು 150 ಬೋಟಿಂಗ್ಗೆ 150 ರೂಪಾಯಿ ಪರ್ ಪರ್ಸನ್ ಅಂತ ಹೇಳಿದ್ದು. ಇಲ್ಲಿ ಬಂದು ನೋಡಿದ್ರೆ 350 ರೂಪಾಯಿ ಒಬ್ಬರಿಗೆ. ಇಂಥ ಒಳ್ಳೆ ಸ್ಕ್ಯಾಮು. ಇನ್ನೇನು ಬರೋದು ಬಂದಿದ್ದೀವಲ್ಲ, ಆಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದೀವಿ. ಓಹೋ ಈ ಥರ ಎಲ್ಲ ಆಡಿಸ್ಬಿಟ್ರೆ ಟಿಫನ್ ಬೇರೆ ಮಾಡಿಲ್ಲ. ಸೊ ಬನ್ನಿ ಹೆಂಗ್ ಆಡಿಸ್ತಾರೆ ನೋಡೋಣ, ಅದನ್ನು ವ್ಲಾಗ್ ನಾ ಮಾಡ್ತೀನಿ. ಸೊ ಬಂದು ಕೂತಿದ್ದೀವಿ. ನೋಡಿ ಸ್ಟಾರ್ಟ್ ಆದ್ಮೇಲೆ ತೋರಿಸ್ತೀನಿ ಬನ್ನಿ. ಕೊಡ್ತಾರಿ ಇರು, ಒಳ್ಳೆ ಮಜಾ. ಸೊ ಸ್ಟಾರ್ಟ್ ಆಯ್ತು. ಜಾಲಿ ಸೊ ಸ್ಟಾರ್ಟ್ ಆಯ್ತು. ಮಸ್ತಾಗಿದೆ ಮಾತ್ರ. 20 ನಿಮಿಷ 350 ರೂಪಾಯಿಗೆ. ಫಸ್ಟ್ ಸೀಟಲ್ಲಿ ನಾನೇ ಇರೋದು. ಪರವಾಗಿಲ್ಲ, ವರ್ತ್ ಅಂತ ಏನಿಲ್ಲ, ನೋಡೋಣ. ಸೊ ಇವಾಗ ಎದ್ಬಿಟ್ಟು ರೂಮಿಂದ ಆಚೆಗೆ ಬಂದ್ವಿ. ಒಂದು ಟೈಮ್ 5 ಗಂಟೆ ಆಗಿದೆ. ನಾವು 1:30ಗೇನೋ ಮಲಗಿದ್ದು. ನೋಡ್ತಿರ್ಬೋದು ಫಾಗು, ಬಿಸಿಲು ಇದೆ, ಹೆವಿ ಬಿಸಿಲಿದೆ. ಅಂದರೆ ಬಿಸಿಲು ಅಂದರೆ ಬೆಂಗಳೂರು ಥರ ಸುಡೋ ಬಿಸಿಲಲ್ಲ, ಫುಲ್ ಕೋಲ್ಡ್ ಆಗ್ತಿರುತ್ತೆ. ಏನು ಮುಟ್ಟಿದ್ರು ಏನು ಕುಡಿದ್ರು ಫುಲ್ಲು ಕೋಲ್ಡು. ನೋಡಿ ಹಂಗೆ ಮಿಸ್ಟ್ ಮೂವ್ ಆಗೋದು ಕಾಣಿಸ್ತಿದೆ ಅನ್ಬೋದು, ಕಾಣಿಸ್ತಿದೆ ಅನ್ಕೋತೀನಿ. ಸುಮ್ಮನೆ ಇವಾಗ ಎದ್ವಿ, ರೂಮಿಂದ ಒಂದು ವಾಕ್ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ.